ವೆಲ್ಕಮ್ ಟು ಆಲ್ರೌಂಡರ್ ಕ್ಲಿಪ್ಸ್. ನಮ್ಮ ಮೇನ್ ಚಾನಲ್ ಇರೋ ತುಂಬಾ ಇಂಟ್ರೆಸ್ಟಿಂಗ್ ಕ್ಲಿಪ್ಸ್‌ನ ಈ ಚಾನಲಲ್ಲಿ ಪೋಸ್ಟ್ ಮಾಡ್ತೀವಿ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇದೊಂದು ರೀಸನ್ ಇಂದ ಜನರು ಈಗಲೂ ಇನ್ಶೂರೆನ್ಸ್ ತಗೊಂಡು ಹ್ಮ್. ಅವ್ರ ಮನೇಲಿ ಅವ್ರ ಹೆಂಡತಿಗೆ ಹೇಳಕ್ಕೆ ಭಯ ಪಡ್ತಾರೆ. ಹ್ಮ್. ಈಗ I ಹೇಳ್ತೀನಿ get where you're ಕೇಳಿಸ್ಕೊಳ್ಳಿ. going. ಎಸ್, ಹೇಳಿ. ಹೊಸದಾಗಿ ಮದುವೆ ಆಗಿತ್ತು, ಓಕೆ 3 ಕೋಟಿ ಟರ್ಮ್ ಇನ್ಶೂರೆನ್ಸ್ ತಗೊಂಡ್ರು. ಓಕೆ ನಾಮಿನಿ ವೈಫ್, ಹ್ಮ್. ಇಬ್ರು ಪೇರೆಂಟ್ಸ್ ಇದ್ರು. ಬಟ್ ಇಮಿಡಿಯೇಟ್ ಆಗಿ ಮೇಜರ್ ನಾಮಿನಿ ವಾಸ್ ದ ವೈಫ್. ಹ್ಮ್. ಅಂಡ್ ಯು ಕ್ಯಾನ್ ಸೆಲೆಕ್ಟ್ ಹೌ ಮಚ್ ಪರ್ಸೆಂಟೇಜ್ ಆಫ್ ಯುವರ್ ಮನಿ ಗೋಸ್ ಟು ಹೌ ಮೆನಿ People. ನಾಮಿನೀಸ್. ಹಾ. 100% ಇವರು ಇದಕ್ಕೆ ಕೊಟ್ಟಿದ್ದು, ವೈಫ್ಗೆ ಕೊಟ್ಟಿದ್ದು. ಓ. ಆಯ್ತಾ? ಈಗ ಕೇಳಿಸ್ಕೊಳ್ಳಿ, ಮಾಲ್ಡೀವ್ಸ್ಗೆ ಹೋಗಿದ್ರು ಹನಿಮೂನ್ಗೆ. ಫಸ್ಟ್ ಡೇನೆ ಅವ್ರು ಮೋಟರ್ಸ್ ಇದು ಅಡ್ವೆಂಚರ್ ಸ್ಪೋರ್ಟ್ಗೆ ಹೋದ್ರು. ಅದೇನಾದ್ರು Jet ski. Jet ski. ಜೆಟ್ ಸ್ಕೀಗೆ ಹೋಗಿದ್ರು. ಅನ್ಯಾಚುರಲ್ ಸರ್ಕಮ್ಸ್ಟೆನ್ಸ್ ಅಲ್ಲಿ ಅವ್ರ ಡೆತ್ ಆಯ್ತು. ದಿಸ್ ಗೈ ಹಸ್ಬೆಂಡ್ ಡೈಡ್. ದ ನೆಕ್ಸ್ಟ್ ಡೇ ದೇ ಗಾಟ್ ದ ಬಾಡಿ ಬ್ಯಾಕ್. ಥರ್ಡ್ ಡೇ ದ ವುಮನ್ ಕ್ಲೇಮ್ ದಿ ಅಮೌಂಟ್. ಮೂರನೇ ದಿನ ಓಕೆ ಅಡ್ವೆಂಚರ್ ಸ್ಪೋರ್ಟ್ ಇಸ್ ಕವರ್ಡ್. ಹ್ಮ್. ಅಡ್ವೆಂಚರ್ ಸ್ಪೋರ್ಟ್ ಆ ಟೈಮಲ್ಲಿ ನಾವು ಇಲ್ಲಿ ಇನ್ನೊಂದು ಆಂಗಲ್ ಬರುತ್ತೆ. ಅವ್ರು ಮಾಲ್ಡೀವ್ಸ್ ಅಲ್ಲಿ ಇದ್ರು, ಇಂಟರ್ನ್ಯಾಷನಲ್ ವಾಟರ್ಸ್ ಅಲ್ಲಿ ಡೆತ್ ಆಯ್ತು. ಇಸ್ ಇಟ್ ಕವರ್ಡ್? ಯಾ, ಇಟ್ಸ್ ಕವರ್ಡ್. ಓಕೆ ಎಲ್ ಸತ್ರು ಎಲ್ಲಿ ಸತ್ರ ಇಲ್ಲ, ಬಟ್ ವಾರ್ ಟೋನ್ ಕಂಟ್ರೀಸ್ ಅಲ್ಲಿ ಸತ್ರ ಕವರ್ ಇಲ್ಲ. ಸಿರಿಯಾ, ಇರಾನ್, ಓ. ಇರಾಕ್ ಅಲ್ಲೆಲ್ಲ ಹೋಗಿ, ಪಾಕಿಸ್ತಾನ್ ಅಲ್ಲೆಲ್ಲ ಹೋದ್ರೆ ಯು ನೋ ದಟ್ ಯು ಮೈಟ್ ಡೈ, ನೀನೇ ರಿಸ್ಕ್ ತಗೊಂಡು ವೈ ಹೋಗಿದ್ಯಾ ಡಿಡ್ ಯು ಗೋ ಅಂತ. ಸೊ ದೇ ವೋಂಟ್ ಪೇ ಯು. ಓಕೆ ಲೆಟ್ಸ್ ಗೋ ಆನ್. ಸೊ ಆಬ್ವಿಯಸ್ಲಿ ಐ ಕಾಂಟ್ ರಿವೀಲ್ ದ ಹೋಲ್ ಡೀಟೇಲ್, ಬಟ್ ಇನ್ಶೂರರ್ ಇನ್ವೆಸ್ಟಿಗೇಷನ್ ಮಾಡಕ್ ಹೋಗ್ಲಿಲ್ಲ ಬಿಕಾಸ್ ಪೋಸ್ಟ್ ಮಾರ್ಟಮ್ ವಾಸ್ ಗಿವನ್ ಅಂಡ್ ಇಟ್ ಸೆಡ್ ಬಿಕಾಸ್ ಆಫ್ ಡ್ರೌನಿಂಗ್ ಇಂದ ಡೆತ್ ಆಯ್ತು. ಟರ್ಮ್ ಪಾಲಿಸಿ ವಾಸ್ ಆಕ್ಟಿವ್ ಬಿಕಾಸ್ ಪ್ರೀಮಿಯಂ ವಾಸ್ ಪೇಡ್ ಅಪ್ ಇನ್ ಫುಲ್. ಎಷ್ಟು ಮಂತ್ ಪೇ ಮಾಡಿದ್ರು? ಜಸ್ಟ್ 1 year, 1 yearಗೆ. 1 year. ಓಕೆ, ಕೂಲ್. ದಟ್ಸ್ ವಾಟ್. ಈ 1 year ಪೇ ಮಾಡಿ ಫಸ್ಟ್ ಇಯರ್ ಅಲ್ಲಿ ಸತ್ರು ಇಟ್ಸ್ ಕವರ್ಡ್. ಅಲ್ಲ ದಟ್ಸ್ ಓಕೆ ಓಕೆ ಗೋ. ಬಟ್ ಇನ್ವೆಸ್ಟಿಗೇಷನ್ ವಿಲ್ ಬಿ ಅ ಲಿಟಲ್ ಸ್ಟ್ರಾಂಗರ್ ಇನ್ ಕೇಸ್ ಫಸ್ಟ್ ಇಯರ್ ಅಲ್ಲೇನೆ ಇನ್ ಕೇಸ್ ಏನಾದ್ರು ಡೆತ್ ಆಯ್ತು ಅಂದ್ರೆ ಹಾ. ಸ್ವಲ್ಪ ಸ್ಟ್ರಿಕ್ಟ್ ಮಾಡ್ತಾರೆ. ದೇ ವಿಲ್ ಹ್ಯಾವ್ ಡೌಟ್ಸ್. ಬಟ್ ದಿಸ್ ಕ್ಲೈಂಟ್ಸ್ ವೈಫ್ ಹ್ಯಾಡ್ ವೆರಿ ಸ್ಟ್ರಾಂಗ್ ಬ್ಯಾಕಿಂಗ್ ವಿತ್ ಎವಿಡೆನ್ಸ್. ಏನಾಗಿತ್ತು ಬಿಕಾಸ್ ವಿಟ್ನೆಸ್ ಆಲ್ಸೋ ಇದ್ರು ಅಲ್ಲಿ, ಇನ್ಸ್ಟ್ರಕ್ಟರು ಇದ್ರು. ದಟ್ ಅವ್ರ ಏನಂತಾರೆ, ಅವ್ರ ಗೈಡೆನ್ಸ್ ಅಲ್ಲೇನೆ ದಿಸ್ ಥಿಂಗ್ ಹ್ಯಾಪನ್. ಪ್ಲಸ್ ಇಟ್ ಸೈನ್ಡ್ ಅ ವೇವರ್ ದಟ್ ನನ್ಗೆ ಏನೇ ಆದ್ರೂ ಅಡ್ವೆಂಚರ್ ಸ್ಪೋರ್ಟ್ ಅಲ್ಲಿ ಕಂಪನಿ ಇಸ್ ನಾಟ್ ಲಯಬಲ್ ಟು ಪೇ ಅಂತ. ಸೊ ಏನಂದ್ರೆ ಇನ್ಶೂರರ್ ಜಸ್ಟ್ ಬೇಸಿಕ್ಲಿ ಸಾ ದಟ್ ಇವನು he knew that I was taking a risk, but adventure sport ಅವನೇನು ಡಿಕ್ಲೇರ್ ಮಾಡಿಲ್ಲ. But it was just a one-off event, so he should be covered. There is no issue. And since it was not a suicide and since there were witnesses, there was a payout. But apart from this, so this is the first time ಈ ಸ್ಟೋರಿ ಆಕ್ಚುಲಿ ನಾವು ಹೇಳ್ತಿರೋದು ಹೊರಗಡೆ, ಫಸ್ಟ್ ಟೈಮ್ ಆನ್ ಅನ್ ಓಪನ್ ಪ್ಲಾಟ್ಫಾರ್ಮ್. ಇದ್ರ ಬಗ್ಗೆ ನಾವು ವಿಡಿಯೋ ಮಾಡಿದ್ವಿ, ಬಟ್ ನಾವು ಯಾವತ್ತೂ ರಿಲೀಸ್ ಮಾಡಿರ್ಲಿಲ್ಲ ಬಿಕಾಸ್ ದ ಕೇಸ್ ವಾಸ್ ಸ್ಟಿಲ್ ಅಂಡರ್ ಇನ್ವೆಸ್ಟಿಗೇಷನ್. ಯಾ, ನೌ ಇಟ್ಸ್ ಡನ್, ಸೆಟಲ್ಡ್. ಬಟ್ obviously we have a moral dilemma that we have to help any clients. ಯಾರೇ ನಮ್ಮ ಕ್ಲೈಂಟ್ ಬಂದ್ರು ನಾವೇನ್ ನೋಡ್ತೀವಿ, ನಾವು ಫ್ಯಾಕ್ಟ್ಸ್ ನೋಡ್ತೀವಿ. ನಾವು ಇದ್ ನೋಡಲ್ಲ, ಏನಾರು ಇಫ್ ವರ್ ದೇ ಇನ್ವಾಲ್ವ್, ನಾವು ಅದೆಲ್ಲ ನೋಡಲ್ಲ. ನಮ್ದು ಏನಂದ್ರೆ, ಎಸ್ ದ ಪಾಲಿಸಿ ವಾಸ್ ಆಕ್ಟಿವ್, ಎಸ್ ಡೆತ್ ಹ್ಯಾಪನ್ಡ್ ಇನ್ ದಿಸ್ ಸರ್ಕಮ್ಸ್ಟೆನ್ಸ್, ಇಟ್ ಇಸ್ ಕವರ್ಡ್, ವಿ ಹೆಲ್ಪ್ಡ್ ಅಂಡ್ ದ ಇನ್ಶೂರರ್ ಪೇಡ್ ಔಟ್. ಆಲ್ರೌಂಡರ್ಸ್ ಲೈಫ್ ಅಲ್ಲಿ ನೀವು ಏನಾದ್ರು ದೊಡ್ಡದ್ ಮಾಡ್ಬೇಕು ಅಂತ ಅನ್ಕೋತಾ ಇರ್ತೀರಾ, ಅದಕ್ಕೆ ನಿಮ್ದು ಎಕ್ಸಿಸ್ಟಿಂಗ್ ಬಿಸ್ನೆಸ್ ಇರುತ್ತೆ, ಅದನ್ನ ಎಕ್ಸ್ಪಾಂಡ್ ಮಾಡ್ಕೋಬೇಕು ಅಂತ ಅನ್ಕೋತಾ ಇದ್ರೆ ನಿಧಿ ವೃದ್ಧಿ ನಿಮಗೆ 20 ಕೋಟಿವರೆಗೂ ಲೋನ್ ತಗೊಳ್ಳೋದಕ್ಕೆ ಹೆಲ್ಪ್ ಮಾಡ್ತಾರೆ. ಬೆಸ್ಟ್ ಪಾರ್ಟ್ ಏನಪ್ಪಾ ಅಂತ ಹೇಳಿದ್ರೆ, ಇವ್ರು ಯಾವುದೇ ಕಮಿಷನ್ ತಗೊಳ್ಳೋದಿಲ್ಲ. 20+ ಪ್ರಾಡಕ್ಟ್ಸ್ ನ ಆಫರ್ ಮಾಡ್ತಾ ಇದಾರೆ. 100+ ಬ್ಯಾಂಕ್ಸ್ ಇವ್ರ ನೆಟ್ವರ್ಕ್ ಅಲ್ಲಿ ಇದೆ. ಆಲ್ಸೋ ಈ ಎಲ್ಲಾ ಸರ್ವಿಸಸ್ಗೂ ಫ್ರೀ ಆಫ್ ಕಾಸ್ಟ್ ಮಾಡ್ತಾರೆ, ಯಾವುದೇ ರೀತಿ ಚಾರ್ಜ್ ಮಾಡಲ್ಲ. ಗೋ ಚೆಕ್ ಇಟ್ ಔಟ್, ನಿಧಿ ವೃದ್ಧಿ. ಯಾಕೆ ತಗೊಳ್ಳಲ್ಲ ಅಂತ, ಇದೇ ಕಾರಣಕ್ಕೆ ತಗೊಳ್ಳಲ್ಲ ಅಂತ ಹೇಳಿದ್ರೆ ಸ್ಟಾರ್ಟ್ ಮಾಡ್ಬೇಕಾದ್ರೆ, ವೈ ಇಸ್ ದಟ್? ಬಿಕಾಸ್ ಇದೊಂದೇ ಕೇಸ್ ಅಲ್ಲ ಇಂಡಿಯಾದಲ್ಲಿ. when I'm not being a sexist, but when a man takes a term insurance, ಮದುವೆ ಟೈಮಲ್ಲಿ ಹೇಳ್ತಾರೆ ದಟ್ ನನ್ನ ಹತ್ರ ಪಾಲಿಸಿ ಇದೆ, LIC ಇದೆ, ಹಂಗಿದೆ ಅಂತ. ಹನಿ ಟ್ರ್ಯಾಪ್ ಮಾಡಿ ಡೆತ್ in a few months ಆಗೋ ಪಾಸಿಬಿಲಿಟಿ is very very high. Statistics have shown that. There have been ನ್ಯೂಸ್ ಬಂದಿರೋದು ಕಮ್ಮಿ, ಬಟ್ ಆಗಿರೋದು ಎಷ್ಟಾಗಿರುತ್ತೆ. It's very easy to kill someone. ಸೊ ಸೇ ಸ್ಕೀಯಿಂಗ್, ಐ ಮೀನ್ ಜೆಟ್ ಸ್ಕೀ ಮಾಡ್ಬೇಕಾದ್ರೆ ಹಿ ಪಾಸ್ಡ್ ಅವೇ ಡ್ಯೂ ಟು ಗುರು ಒಂದೇ ತಪ್ಪಿಂದ, ನೀವು ಪೇಔಟ್ ಮಾಡ್ತೀರಾ ಸೇ 1.5 crores. 1 ವರ್ಷ ಆದ್ಮೇಲೆ 2 years ಲೈಕ್ ಕರಿ ಅಂಡ್ ಸೈನಡ್ ಅಂತ ಸೀರೀಸ್ ಬಂದಿದ್ದಲ್ಲ, ಅದು ಎಷ್ಟೋ ವರ್ಷ ಆದ್ಮೇಲೆ ಗೊತ್ತಾಯ್ತು ಇವಳೇ ಮಿಕ್ಸ್ ಮಾಡ್ತಿದ್ಲು ಹೆಂಡತಿ ಅಂತ. ಈ ತರ ಆಫ್ಟರ್ ಸೋ ಮೆನಿ ಇಯರ್ಸ್ ಯು ಗೆಟ್ ಟು ನೋ, ಗುರು ಇದು ನ್ಯಾಚುರಲ್ ಡೆತ್ ಅಲ್ಲ, ಮರ್ಡರ್ ಅಂತ. ದಟ್ ಟೈಮ್ ಶುಡ್ ದೇ ರಿಟರ್ನ್ ದ ಮನಿ?
ಇಲ್ಲ. ಏನ್ ಯಾರು ಏನ್ ಮಾಡಕ್ಕಾಗಲ್ಲ. ಮಾಡಲ್ಲ. ಏನು ಇಲ್ಲ, ಏನು ಮಾಡಕ್ಕಾಗಲ್ಲ. ಏನ್ ಮಾಡಕ್ಕಾಗಲ್ಲ. ಬಟ್ ಇನ್ನೊಂದು ನಾನು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಹೇಳ್ತೀನಿ. ಬಟ್ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಎಕ್ಸ್ಟ್ರಾ ಆಗುತ್ತೆ ಅಷ್ಟೇ. ಇದು ಒಂದ್ ಕೇಸ್ ಎಕ್ಸ್ಟ್ರಾ ಬೀಳುತ್ತೆ ಎಸ್, ಅಷ್ಟೇ. ಓಕೆ. ಒಂದು ಇಂಟ್ರೆಸ್ಟಿಂಗ್ ಕೇಸ್ ಹೇಳ್ತೀನಿ. ಓಕೆ. ಇಂಡಿಯಾದಲ್ಲಿ ಒಂದು ಲಾ ಇದೆ ಅಂಡರ್ ಇನ್ಶೂರೆನ್ಸ್ ಅನ್ನೆ. ಹ್ಮ್. ಈಗ ಲೆಟ್ಸ್ ಸೇ ದಟ್ ಒನ್ ಪರ್ಸನ್ ರಮೇಶ್ ಅಂತ ಅನ್ಕೊಳ್ಳಿ, ಅವ್ನು ಇನ್ಶೂರೆನ್ಸ್ ತಗೊಂಡ, ಟರ್ಮ್ ಇನ್ಶೂರೆನ್ಸ್ ತಗೊಂಡ, ಎಲ್ಲ ಪ್ರೀಮಿಯಂ ಎಲ್ಲ ಕಟ್ತಿದ್ದಾನೆ. ಹ್ಮ್. ಹಿಸ್ ವೈಫ್ ನೋಸ್ ದಟ್ ಹಿ ಹ್ಯಾಸ್ ಅ ಟರ್ಮ್ ಇನ್ಶೂರೆನ್ಸ್. ಒಂದಿನ ನಾಪತ್ತೆ ಆಗೋದ, ಕಾಣಿಸ್ತಾನೆ ಇಲ್ಲ. ಹ್ಮ್. ಈಗ ಮಿಸ್ಸಿಂಗ್ ಪೋಸ್ಟರ್ ಹಾಕಿದ್ರು, ಇನ್ಸ್ಟಾಗ್ರಾಮ್ ಅಲ್ಲಿ ಕೇಳಿದ್ರು, ನ್ಯೂಸ್ ಅಲ್ಲೆಲ್ಲ ಬಂತು. ಫಸ್ಟ್ 2 ತಿಂಗಳು ಇಂಡಿಯಾದಲ್ಲಿ ಆಸ್ ಥಿಂಗ್ಸ್ ಆರ್ ಎಲ್ಲಾ ಕಡೆ ನ್ಯೂಸ್ ಬರುತ್ತೆ, ಆಮೇಲೆ ಎವ್ರಿಥಿಂಗ್ ಡೈಸ್ ಔಟ್ Forget, ಹಾ. ಇವೆಂಚುಲಿ. 1 ವರ್ಷ ಆಯ್ತು, ರಮೇಶ್ ಮನೆಗ್ ಬಂದಿಲ್ಲ. 2 ವರ್ಷ ಆಯ್ತು, ರಮೇಶ್ ಮನೆಗ್ ಬಂದಿಲ್ಲ. 3 ವರ್ಷ ಆಯ್ತು, ಇನ್ನೂ ಬಂದಿಲ್ಲ. 7 ವರ್ಷ ಆಯ್ತು, ಮನೆಗ್ ಬಂದಿಲ್ಲ ರಮೇಶ್. 7th year ಎಂಡ್ ಅಲ್ಲಿ the wife can go and ask the insurer that 7 years ಆಯ್ತು ನನ್ ಗಂಡ ಬಂದಿಲ್ಲ, now payout ಕೊಡಿ ಅಂತ. Because by law a person needs to be missing for 7 years to be considered dead. Thala for a reason. Thala for a reason. ಇನ್ನೊಂದ್ ಕೇಳಿಸ್ಕೊಳ್ಳಿ, ಆ 7 ವರ್ಷದಲ್ಲಿ ಪ್ರೀಮಿಯಂ ಕಟ್ಲಿಲ್ಲ ಅಂದ್ರೆ ಹೋಯ್ತು ಪಾಲಿಸಿ, ನೆಗೆದ್ ಬಿತ್ತು. ಬಟ್ ಯಾರು ಕಟ್ತಿರ್ಬೇಕು ಇವಾಗ? ಹೆಂಡತಿ ಹೆಂಡತಿ ಕಟ್ತಿರ್ಬೇಕು. ಕಟ್ಬೇಕು. ವಾ. ಓಕೆ ಓಕೆ ಸೇ ಇದು ಡೆತ್ ಅಲ್ಟಿಮೇಟ್. ಐ ನೋ ಆಬ್ವಿಯಸ್ಲಿ ಟರ್ಮ್ ಇನ್ಶೂರೆನ್ಸ್ ಅದೇ ಒಂದು ಪ್ರಿಮೈಸ್ ಇಟ್ಕೊಂಡು ಮಾತಾಡ್ತೀವಿ. ಸೇ ಒಬ್ಬ ಯಾರೋ ಸಖತ್ ಸೆಕ್ಯೂರ್ ಆಗಿದ್ದಾನೆ, 2.5 crores ಎಲ್ಲ ತಗೊಂಡಿದ್ದಾನೆ, ಇಸ್ ವೆರಿ ಸೇಫ್. ನಾಳೆ ಕೆಲಸ ಹೋಯ್ತು, ಅವ್ನು ರೈಡರ್ ತಗೊಂಡಿಲ್ಲ ಅಂದ್ರು ಫಾರ್ ಎಕ್ಸಾಂಪಲ್ 2 years ತನಕ ಅವ್ನು ಜಾಬೇ ಬರಲಿಲ್ಲ. ವಾಟ್ ಹ್ಯಾಪನ್ಸ್ ಟು ದ ಮನಿ? ಇಸ್ ಇಟ್ ಗಾನ್ ಅಥವಾ ಮತ್ತೆ ಏನಾದ್ರು? ನೀವ್ ಹೆಂಗಾರು ಸಂಪಾದಿಸಿ ದುಡ್ಡನ್ನ ಫ್ರೆಂಡ್ ಹತ್ರ ಇಸ್ಕೊಳ್ಳಿ, ಕಟ್ಟಿ ಅಷ್ಟೇ. ನೀವ್ ತಗೊಳ್ಳುವಾಗ ಅಷ್ಟೇ ಕೇಳೋದು ITR. ಅದಾದ್ಮೇಲೆ ಈವನ್ ಇಫ್ ಯು ಸೆಲ್ ಯುವರ್ ಸೆಲ್ಫ್ ದೇ ವಿಲ್ ನಾಟ್ ಆಸ್ಕ್ ನೀವ್ ಹೆಂಗ್ ದುಡ್ಡು ತಂದು ಕಟ್ಟಿದೀರಾ ಅಂತ, ಅವ್ರಿಗೆ ಕೇರೆ ಇಲ್ಲ. ಹೆಂಗ್ ಬೇಕಾದ್ರೆ ಕಟ್ಟಿ. ಕ್ಯಾಪಿಟಲಿಸಂ ಪ್ರೋ ಮ್ಯಾಕ್ಸ್. ಓಕೆ. ಟರ್ಮ್ ಇನ್ಶೂರೆನ್ಸ್, ಲೈಫ್ ಇನ್ಶೂರೆನ್ಸ್ ಅಂತ ನಮಗ್ ಗೊತ್ತಾಗಿದ್ದಂಗೆ ಎಷ್ಟೊಂದ್ ಜನ ಏಜೆಂಟ್ಸ್ ಬಂದು ನಮ್ಮ ಪೇರೆಂಟ್ಸ್ಗೆ ಸೆಲ್ ಮಾಡ್ತಾ ಇರೋ. ವೆರಿ ಸಿಂಪಲ್, ನಮ್ಗೆ ಇನ್ಶೂರೆನ್ಸ್ ಗೊತ್ತಾಗಿದೆ ಹಂಗೆ. ಕರೆಕ್ಟ್. ಬಟ್ ನಂಗೆ ರೀಸೆಂಟ್ ಆಗಿ ಮನೇಲಿ ಮಾತಾಡ್ತಿರ್ಬೇಕು ಗೊತ್ತಾಯ್ತು, ನಮ್ಮ ಅಪ್ಪ ಅಮ್ಮ ಹೆಲ್ತ್ ಇನ್ಶೂರೆನ್ಸೇ ಮಾಡಿಸಿಲ್ಲ, ದೇ ಓನ್ಲಿ ಹ್ಯಾವ್ ಅ ಲೈಫ್ ಇನ್ಶೂರೆನ್ಸ್. ಹೌದು, ದೇ ಓನ್ಲಿ ಹ್ಯಾವ್ ಅ ಲೈಫ್ ಇನ್ಶೂರೆನ್ಸ್. ಅಂಡ್ ನನಗೆ ಇವಾಗ ತಗೊಂಡ್ರು ಇಟ್ ಮೇಕ್ಸ್ ನೋ ಸೆನ್ಸ್, ಬಿಕಾಸ್ ಪ್ರೀಮಿಯಮು ಜಾಸ್ತಿ ಇರುತ್ತೆ, ಅದ್ರ ಬದಲು ನಾವೇ ಕಟ್ಬೋದು ಅಂತ ಎಷ್ಟೋ ಪೇರೆಂಟ್ಸ್ ಒಂದು ಮಿಸ್ಟೇಕ್ ಮಾಡ್ತಾರೆ. ಬಟ್ ಸಿನ್ಸ್ ವಿ ಹ್ಯಾವ್ ಆಲ್ಸೋ ಡನ್ ಅ ಹೆಲ್ತ್ ಇನ್ಶೂರೆನ್ಸ್ ಪಾಡ್ಕಾಸ್ಟ್, ಯಾಕೆ ಎಷ್ಟೋ ಜನ ಪೇರೆಂಟ್ಸ್ ಈ ತರ ಲೈಫು ಮತ್ತೆ ಟರ್ಮ್ ಇನ್ಶೂರೆನ್ಸ್ ತಗೊಂಡಿದ್ದಾರೆ, ಹೆಲ್ತ್ ಇನ್ಶೂರೆನ್ಸ್ ತಗೊಂಡಿಲ್ಲ? ಇಸ್ ಇಟ್ ಬಿಕಾಸ್ ಏಜೆಂಟ್ಸ್ ಪುಷ್ ಮಾಡಿರೋ ಕಾರಣಕ್ಕೆ ಅಥವಾ ಲ್ಯಾಕ್ ಆಫ್ ನಾಲೆಜ್ ಇರುತ್ತಾ? ಏಜೆಂಟ್ಸ್ಗೆ ಪುಷ್ ಮಾಡಕ್ಕೆ ತುಂಬಾ ಇನ್ಸೆಂಟಿವ್. LIC was built by agents in India. Correct. LIC has the largest agent network in the world. And just 2025 or 24, they made a world record of selling these many number of policies in one single day. Wow. So ಈಗಲೂ ತಗೋತಾ ಇದಾರೆ ಜನ, even after so many private players. LIC, I'll tell you why. Because they play on this concept of emotion of investment. ಈಗೇನಾದ್ರು ದುಡ್ಡು ನೀವು ಕೊಡ್ತಿದ್ದೀರಾ ಅಂತ ಅಂದ್ರೆ, ನಿಮ್ಗೇನು ವಾಪಸ್ ಬಂದಿಲ್ಲ ಅಂದ್ರೆ ಜನ ಅನ್ಕೋತಾರೆ, ಅಯ್ಯೋ ಏನಕ್ಕಾರು ತಗೋಬೇಕು ಟರ್ಮ್ ಇನ್ಶೂರೆನ್ಸ್, ಏನು ಬರ್ತಿಲ್ಲ ವಾಪಸ್ಸು. ಅವಾಗ LIC ಬಂದು, ಸರ್ ಒಂದ್ ಕೆಲ್ಸ ಮಾಡೋಣ, ಸೇಮ್ ನಾನು ಕೊಡ್ತೀನಿ, ನೀವು ಬದುಕಿದ್ರೆ ಯು ವಿಲ್ ಗೆಟ್ ದ ಮೆಚುರಿಟಿ ಬೆನಿಫಿಟ್, ಇಷ್ಟು ಅಮೌಂಟ್ ಕೊಡ್ತೀವಿ, ನೀವ್ ಸತ್ರು ಕೊಡ್ತೀವಿ. ಅವಾಗ ನೀವ್ ಹೇಳಿ ದಿಸ್ ಇಸ್ ವೆರಿ ಗುಡ್ ಡೀಲ್, ತಗೋಣ. ಬಟ್ ಯಾರು ಮ್ಯಾಚೇ ಮಾಡಲ್ಲ ಆ ಟೈಮಲ್ಲಿ. ಟರ್ಮ್ ಇನ್ಶೂರೆನ್ಸ್ 2.5 ಕೋಟಿ, ಅಥವಾ ಲೆಟ್ಸ್ ಬಿ ವೆರಿ ಸಿಂಪಲ್, 1 ಕೋಟಿ ಟರ್ಮ್ ಇನ್ಶೂರೆನ್ಸ್ ಅಟ್ ಏಜ್ ಆಫ್ 25 ನೀವು ಸ್ಟಾರ್ಟ್ ಮಾಡ್ತೀರಾ ಅನ್ಕೊಳ್ಳಿ, 8,000 to 10,000 ಬೀಳತ್ತೆ ಪರ್ ಇಯರ್. ಈಗ 10,000 ಪರ್ ಇಯರ್ ಇಂಟು 40 years ಎಷ್ಟಪ್ಪ ಬಾಬಾ? 4 ಲಕ್ಷ. ಕರೆಕ್ಟ್. 4 lakhs ಕೊಟ್ಬಿಟ್ಟು ನಿಮ್ಗೆ ರಿಟರ್ನ್ ಅಲ್ಲಿ ಯು ಆರ್ ಹ್ಯಾವಿಂಗ್ ಅ ಪೀಸ್ ಆಫ್ ಮೈಂಡ್ ಆಫ್ 1 crore rupees. ಹೌದು, ಆಲ್ಸೋ ಟ್ಯಾಕ್ಸ್ ಬೆನಿಫಿಟ್ ಇದೆ. ಎಸ್. ನೌ LIC policies will be 2 or 3x more expensive. 30,000 ಕಟ್ಟಿಸ್ಕೋತಾರೆ. ಓಕೆ. ಏನಕ್ಕಂದ್ರೆ ಅವ್ರಿಗೆ ಗೊತ್ತು ನೀವು ಸರ್ವೈವ್ ಆಗ್ತೀರಾ, ನೀವು ಮೆಚುರಿಟಿ ಬೆನಿಫಿಟ್ ತಗೋತೀರಾ. ಯಾರು ಏನ್ ಯೋಚನೆ ಮಾಡಲ್ಲ ಅಂದ್ರೆ, ಆ ದುಡ್ಡನ್ನ ನೀವು ಎಷ್ಟು ಎಕ್ಸ್ಟ್ರಾ ಕೊಡ್ತಿದ್ದಾರೆ 20,000, ಆ 20,000ನ ನೀವು SIP ಲೋ ಈವನ್ ಸಿಂಪ್ಲೆಸ್ಟ್ ನೋ ಬ್ರೈನರ್ FD ನಲ್ಲಿ ಹಾಕಿದ್ರು ಯು ವಿಲ್ ಬಿ ಮಚ್ ಬೆಟರ್ ಆಫ್. ಯಾಕಂದ್ರೆ
ಆಮೇಲೆ ಬರೋ ಪೇ ಔಟ್ ಇನ್ಫ್ಲೇಷನ್ ಅಡ್ಜಸ್ಟ್ ಆಗಿರಲ್ಲ. ಕರೆಕ್ಟ್. ನೆಗ್ಲಿಜಿಬಲ್. ಜನರಿಗೆ ಅದನ್ನ ತಿಳ್ಕೊಳಕ್ಕೆ ಟೈಮ್ ಇಲ್ಲ, ಪೇಷನ್ಸ್ ಇಲ್ಲ, ಏಜೆಂಟ್ಸ್ ಎಕ್ಸ್ಪ್ಲೇನ್ ಮಾಡಲ್ಲ. ಆಮೇಲೆ ಮೋಸ್ಟ್ ಆಫ್ ದ ಏಜೆಂಟ್ಸ್ ವಿಲ್ ಬಿ ಫ್ಯಾಮಿಲಿ ಮೆಂಬರ್ಸ್. ಅಂದ್ರೆ ಅಂಕಲ್ಗಳು, ಹಾ ಆಂಟಿಗಳು. ಗೊತ್ತಿರೋರೇ ಇರ್ತಾರೆ. ಅವರು ಹಿಂಗಿರುತ್ತೆ ಓಕೆ. ಆಮೇಲೆ ಕೆಲವೊಂದ್ಸರಿ ಏನಾಗ್ಬಿಡುತ್ತೆ ಗೊತ್ತಾ, ನಮ್ಗೆ ಅಯ್ಯೋ ಇವ್ರು ಕೇಳ್ತಾ ಇದಾರಲ್ಲ, ಇವಾಗ ಇಲ್ಲ ಅಂತ ಅಂದ್ರೆ ಬೇಜಾರ್ ವಿ ಮಾಡ್ಕೋತಾರೇನೋ. ಇಂಡಿಯನ್ಸ್ ಹಾ ಮೇಕ್ ದ ವರ್ಸ್ಟ್ ಡಿಸಿಷನ್ಸ್ ಆಫ್ ಫೈನಾನ್ಸಸ್ ಬಿಕಾಸ್ ವಿ ಆರ್ ವೆರಿ ಇಮೋಷನಲ್. ಅದೊಂದು ಇಂಡಿಯಾದಲ್ಲಿ ಚೇಂಜ್ ಆಗಿಲ್ಲ ಅಂದ್ರೆ ನಾವ್ ಯಾವತ್ತೂ ಮುಂದೆ ಹೋಗಕ್ಕಾಗಲ್ಲ. ಕರೆಕ್ಟ್. ಇಲ್ಲ ಮಿಲಿಯನಿಯಲ್ಸ್ ಜೆನ್ಸೀಸ್ ನನಗೆ ಗೊತ್ತಿರೋ ಹತ್ರ ಆ ಥರ ಇಲ್ಲ. ವಿ ಆರ್ ವೆರಿ ಈಗ ಬ್ಲಂಟ್ ವಿತ್ ಅ ಲಾಟ್ ಆಫ್ ಥಿಂಗ್ಸ್. ಬಟ್ ನಮ್ಮ ಪ್ರೀವಿಯಸ್ ಜನರೇಷನ್ ಅಯ್ಯೋ ಪಾಪ ಹಿಂಗೆ ಅಲ್ಲ ನಾ ಎಷ್ಟೊಂದ್ ಜನಕ್ಕೆ ಅಯ್ಯೋ ಒಂದು ಏನು ಬ್ರೆಡ್ ಅಂಡ್ ಬಟರ್ ಅದೇ ಆ, ಅದಕ್ಕೋಸ್ಕರ ತಗೊಂಡೆ ಅಂತಾರೆ. ಹೌದು, ಹೌದು. ನೆವರ್ ನೋಯಿಂಗ್ ದೇ ಆರ್ ಪೇಯಿಂಗ್ ಮೋರ್. Correct. ಆ ಕಾಸ್ನ ಅವ್ರಿಗೆ ಕೊಟ್ಟಿದ್ರೆ ಇಲ್ಲ ಆರಾಮಾಗಿ ನಿಜ.